ಇಡ್ಲಿ ತುಂಬಾ ಸಾಫ್ಟಾಗಿ ಬರಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿರಿ. ಇಡ್ಲಿ ಅಂದರೆ ಯಾರಿಗೆ ಇಷ್ಟ ಇಲ್ಲರಿ, ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಎಷ್ಟೇ ಪರ್ಫೆಕ್ಟಾಗಿ ಅಳತೆಯಿಂದ ಮಾಡಿದರೂ ಕೂಡ ಇಡ್ಲಿ ತುಂಬಾ ಕಲ್ಲಾಗಿ ಬರ್ತಾ ಇವೆ ಅಂತ ಅಂದ್ಕೊಂಡಿರ್ತಿರಲ್ಲ, ಅವರು ಈ ವಿಡಿಯೋನ ನೋಡಿರಿ. ಈ ಒಂದು ಅಡುಗೆ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರ್ತಾವೆ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡಿರಿ. ಬರ್ರಿ, ಇವತ್ತು ಇಡ್ಲಿ ಮಾಡೋದನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ಇಡ್ಲಿ ಮಾಡೋದಕ್ಕೆ ನೋಡ್ರಿ, ನಾನಿಲ್ಲಿ ರವಾನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಕೂಡ ನೆನೆ ಹಾಕಿ ಇಟ್ಕೊಂಡಿದ್ದೆ ನೋಡ್ರಿ. ಇಡ್ಲಿ ಸಾಫ್ಟಾಗಿ ಬರಬೇಕಿತ್ತಂದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡ್ರಿ ಅವಲಕ್ಕಿ. ಈ ಒಂದು ಅವಲಕ್ಕಿನ ಆ್ಯಡ್ ಮಾಡೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರ್ತದೆ. ನಾವೇನು ಮಿಕ್ಸಿಗೆ ಹಾಕ್ತಿರ್ತೀವಲ್ಲ, ಅದಕ್ಕಿಂತ ಒಂದು 10 ನಿಮಿಷ ಮುಂಚೆ ನಾವು ಒಂದು ಹಿಡಿಯಷ್ಟು ಅವಲಕ್ಕಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಒಂದು 10 ನಿಮಿಷ ಇದನ್ನು ನೆನೆ ಹಾಕೋಬೇಕಾಗುತ್ತೆ ನೋಡ್ರಿ. ಅವಲಕ್ಕಿ ತುಂಬಾ ಸಾಫ್ಟ್ ಇರೋದ್ರಿಂದ ಬೇಗನೆ ಅವು ನೆನಿತಾವು. ಅದು ಆದಮೇಲೆ ನಾವು ಉದ್ದಿನಬೇಳೆ ಮತ್ತು ಅವಲಕ್ಕಿನ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕೊಂಡ್ಬಿಟ್ಟಿವಂದ್ರೆ ಚೆನ್ನಾಗಿರುವಂಥ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಈ ಒಂದು ಅವಲಕ್ಕಿನ ಆ್ಯಡ್ ಮಾಡೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಹುಳಿ ಬರ್ತದೆ ಮತ್ತು ಇಡ್ಲಿ ಹಿಟ್ಟು ನೋಡ್ರಿ ತುಂಬಾ ಸಾಫ್ಟಾಗಿ ಬರ್ತದೆ ಅಂತ ಹೇಳ್ತೀನಿ. ಮತ್ತು ಇಡ್ಲಿ ಕೂಡ ನೋಡ್ರಿ ತುಂಬಾ ಸಾಫ್ಟಾಗಿ ಬರ್ತಾವೆ. ಇಡ್ಲಿ ನೋಡ್ರಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಂದ ಹಿಡಿದು ಸಣ್ಣವ್ರಿಗೂ ಕೂಡ ಇಷ್ಟ ಆಗುತ್ತೆ. ಬಟ್ ಇಡ್ಲಿ ಸ್ವಲ್ಪ ಸಾಫ್ಟಾಗಿ ಇದ್ದರು ಅಂತಂದ್ರೆ 4 ಇಡ್ಲಿ ತಿನ್ನೋರು 8 ಇಡ್ಲಿ ತಿಂತಾರೆ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ನೋಡ್ರಿ ಇದನ್ನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ನಾವು ಮಿಕ್ಸಿಗೆ ಹಾಕೋಬೇಕಾದ್ರೆ ನೋಡ್ರಿ ತುಂಬಾ ಸಣ್ಣಗೆ ಹಾಕೋಬೇಕಾಗುತ್ತೆ. ಸ್ವಲ್ಪ ತರಿಯಾಗಿ ಇತ್ತಂದ್ರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ. ದೋಸೆ ಹಿಟ್ಟಾಗಿರ್ಬೋದು ಅಥವಾ ಇಡ್ಲಿ ಹಿಟ್ಟಾಗಿರ್ಬೋದು ನೋಡ್ರಿ ತುಂಬಾ ಸಾಫ್ಟಾಗಿ ಮಾಡೋದ್ರಿಂದ ಕೂಡ ಇಡ್ಲಿ ಮತ್ತು ದೋಸೆ ತುಂಬಾ ಚೆನ್ನಾಗಿ ಬರ್ತಾವೆ ಅಂತ ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇನ್ನೊಂದು ಟಿಪ್ ನೋಡ್ರಿ, ಇಡ್ಲಿನ ಮಾಡ್ಬೇಕಂತಂದ್ರೆ ನೀವು ಮುಂಚೆನೇ ನೋಡ್ರಿ, ನಾವು ಇಡ್ಲಿ ರವೆ ಏನಿರ್ತದಲ್ಲ ಅದನ್ನು ಒಂದು 2 ರಿಂದ 3 ತಾಸು ಮುಂಚೆನೇ ನಾವು ಅದನ್ನು ನೆನೆ ಹಾಕೋಬೇಕಾಗತ್ತೆ ನೋಡ್ರಿ. ಅಂದರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರ್ತದೆ. ಇವಾಗ ನೋಡ್ರಿ ಎಲ್ಲ ಹಿಟ್ಟನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ. ಚಳಿಗಾಲದೊಳಗೆ ನೋಡ್ರಿ ಎಷ್ಟೇ ಜಲ್ದಿ ಹಿಟ್ಟನ್ನ ಮಿಕ್ಸಿಗೆ ಹಾಕಿದರೂ ಕೂಡ ಹುಳಿ ಬರೋಂಗಿಲ್ಲ. ಆವಾಗ ನೋಡ್ರಿ ಇಡ್ಲಿ ತುಂಬಾ ಸಾಫ್ಟ್ ಆಗಂಗಿಲ್ಲ ಮತ್ತು ಕಲ್ಲು ರೀತಿ ಆಗಿರ್ತಾವೆ. ಆವಾಗ ಈ ಟಿಪ್ಪನ್ನು ನಾವು ಫಾಲೋ ಮಾಡಿ ಇಡ್ಲಿ ಮಾಡೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರ್ತದೆ. ಇವಾಗ ನೋಡ್ರಿ ಅದನ್ನು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಇವಾಗ ಓವರ್ನೈಟು ಇಡ್ತಾ ಇದ್ದೀನಿ. ನಾನು ನೋಡ್ರಿ ರಾತ್ರಿನೇ ಇದಕ್ಕೆ ಉಪ್ಪಾಗಲಿ ಮತ್ತು ಸೋಡಾ ಆದಾಗಿ ಯಾವುದೂ ಕೂಡ ಯೂಸ್ ಮಾಡೋಂಗಿಲ್ಲ. ನಾನು ಯಾವುದೇ ಈ ರೀತಿ ಇಡ್ಲಿ ಮತ್ತು ದೋಸೆ ಮಾಡಬೇಕಾದ್ರೆ ನೋಡ್ರಿ ಸೋಡಾ ಪುಡಿನೇ ಯೂಸ್ ಮಾಡೋಂಗಿಲ್ಲ. ಬೆಳಗ್ಗೆ ನೋಡ್ರಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಡ್ಲಿ ಸ್ಟ್ಯಾಂಡಿಗೂ ಕೂಡ ನೋಡ್ರಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಸಣ್ಣ ಉರಿ ಒಳಗೆ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೆ. ನೀರು ಕುದಿ ಬರ್ಬೇಕು ನೋಡ್ರಿ. ಇಡ್ಲಿ ಪಾತ್ರೆಗೆ ನೋಡ್ರಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿ ಸ್ಟ್ಯಾಂಡ್ ಒಳಗೆ ಇಡ್ಬೇಕು ನೋಡ್ರಿ. ಇಡ್ಲಿ ಸ್ಟ್ಯಾಂಡ್ ಒಳಗೆ ಇಟ್ಮೇಲೆ ನೋಡ್ರಿ ಒಂದು 10 ನಿಮಿಷ ಅದನ್ನು ನಾವು ಸಣ್ಣ ಉರಿ ಒಳಗೆ ಇಡ್ಲಿನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗ್ತಾವೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕತ್ತೀನಿ. ಒಂದು ವೇಳೆ ನಿಮ್ಮ ಮನೆ ಒಳಗೆ ಅವಲಕ್ಕಿ ಇಲ್ಲ ಅಂತಂದ್ರೆ ನೀವು ಚುರುಮುರಿ ಕೂಡ ಆ್ಯಡ್ ಮಾಡ್ಕೋಬೋದು. ಚುರುಮುರಿ ಕೂಡ ನೋಡ್ರಿ ಇದೇ ರೀತಿ ಸೇಮ್ ಮೆಥಡ್ ಒಳಗೆ ನೀವು ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು 10 ನಿಮಿಷ ಆದಮೇಲೆ ನೋಡ್ರಿ ಇವಾಗ ಇಡ್ಲಿನ ತೊಗೋತಾ ಇದ್ದೀನಿ. ಆ ಇಡ್ಲಿ ನೋಡ್ರಿ ಯಾವಾಗಲೂ ಕೂಡ ಬಿಸಿ ಇದ್ದಾಗೆ ತೆಗಿಬಾರ್ದು. ಬಿಸಿ ಇದ್ದಾಗ ತೆಗ್ದಿವಂದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರೋಂಗಿಲ್ಲ. ಇವಾಗ ನೋಡ್ರಿ ಸ್ವಲ್ಪ ಒಂದು 5 ನಿಮಿಷ ಅದು ತಣ್ಣಗಾದ್ಮೇಲೆ ಇವಾಗ ಇಡ್ಲಿನ ತೆಗಿತಾ ಇದ್ದೀನಿ. ಇಡ್ಲಿ ತುಂಬಾ ಸಾಫ್ಟಾಗಿ ಬಂದಿದ್ದು ನೋಡ್ರಿ. ಈ ರೀತಿ ಸಾಫ್ಟಾಗಿರುವಂಥ ಇಡ್ಲಿ ಜೊತೆ ನಾವು ಚಟ್ನಿ ಅಥವಾ ಸಾಂಬಾರನ್ನ ಕಾಂಬಿನೇಷನ್ ಮಾಡಿಕೊಂಡು ತಿಂದೀವಿ ಅಂತಂದ್ರೆ 4 ಇಡ್ಲಿ ತಿನ್ನೋರು 8 ಇಡ್ಲಿ ತಿಂತೀವಿ ಅಂತ ಹೇಳ್ತೀವಿ ನೋಡ್ರಿ. ಅಷ್ಟೊಂದು ಸಾಫ್ಟಾಗಿ ಇರ್ತದೆ ಇಡ್ಲಿ. ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಸಾಫ್ಟ್ ಆಗಿರುವಂಥ ಇಡ್ಲಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.